ಸರ್ವೇ ಜನೋ ಸುಖಿನೋ ಭವಂತು. ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ನಾನು ನಿಮ್ಮ ಯಶು ಆರು ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇರ್ತೀನಿ. ನನ್ನ ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು, ಅಥವಾ ಯಾರೇ ಒಂದು ಕಾಲ್ ಮಾಡೋದಾಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಆ್ಯಂಡ್ ಮೆಸೇಜ್ ಆಗಿರ್ಬೋದು, ತುಂಬ ವಿಷಯಗಳ ಬಗ್ಗೆ ತುಂಬ ಸೊಲ್ಯೂಷನ್ಸ್ನ ಹೇಳ್ತಾ ಇರ್ತೀರಾ. ಹಾಗೆ ಈ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಬಿಸ್ನೆಸ್ಸಲ್ಲಿ ಕೈ ಹತ್ತುತ್ತಾ ಇರಲ್ಲ. ಸೊ ದುಡ್ಡು ಬರ್ತಾ ಇರುತ್ತೆ, ಲಾಭ ಆಗ್ತಾ ಇರುತ್ತೆ, ಖರ್ಚು ಅಷ್ಟೇ ಆಗ್ತಾ ಇರುತ್ತೆ. ಸೊ ಒಂದು ಸ್ಟೆಬಿಲಿಟಿ ಅನ್ನೋದು ಇರಲ್ಲ. ಈ ಬಿಸ್ನೆಸ್ ಅನ್ನೋಕ್ಕೆ ಮಾಡೋದಕ್ಕೆ ಏನಾದರೂ ಒಂದು ಒಳ್ಳೆ ಬಿಸ್ನೆಸ್ ಕೈ ಹತ್ತಬೇಕು, ದುಡ್ಡು ಹೆಚ್ಚಾಗಿ ಉಳಿಬೇಕು, ಹೆಚ್ಚಾಗಿ ಧನಾಕರ್ಷಣೆ ಆಗಬೇಕು ಅಂತಂದರೆ ಜನ ಆಕರ್ಷಣೆ ಆಗಬೇಕು. ಜನ ಬಂದ್ರೇ ಅಲ್ವಾ ನಿಮಗೆ ಒಂದು ಧನ ಆಕರ್ಷಣೆ ಆಗೋದಕ್ಕೆ ಸಾಧ್ಯ ಆಗೋದು. ಹಾಗೆ ಬಿಸ್ನೆಸ್ಸಲ್ಲಿ ನಾನು ಏನಾದರೂ ಒಂದು ಡೆವಲಪ್ಮೆಂಟ್ನ ಮಾಡ್ಕೊಳ್ಬೇಕು. ಬಿಸ್ನೆಸ್ಸಲ್ಲಿ ಬಂದಿದ್ದಂತಹ ದುಡ್ಡು ಕೈ ನಿಲ್ತಾ ಇಲ್ಲ, ಅಡೆತಡೆಗಳಾಗ್ತಾ ಇದ್ದಾವೆ. ಸೊ ನಾನಾ ರೀತಿ ಪ್ರಾಬ್ಲಮ್ಸ್ಗಳನ್ನ ಈ ಬಿಸ್ನೆಸ್ಸಲ್ಲಿ ಎಡುತ್ತಾ ಇದ್ದೀವಿ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಹೇಳಿ ಮ್ಯಾಮ್ ಅಂತ ತುಂಬ ಜನ ನನಗೆ ಮೆಸೇಜ್ ಆ್ಯಂಡ್ ಕಾಲ್ ಮಾಡ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ವಾ? ಬಂದಿದ್ದ ದುಡ್ಡು ಹಾಗೆ ಖರ್ಚಾಗಿ ಹೋಗ್ತಾ ಇದೆಯಾ? ಹಾಗಾದರೆ ನಾನು ಹೇಳ್ತಕ್ಕಂತಹ ಕೆಲವೊಂದಷ್ಟು ರೆಮಿಡೀಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಜನಾಕರ್ಷಣೆ ಆ್ಯಂಡ್ ಧನಾಕರ್ಷಣೆಯನ್ನು ಮಾಡಬಹುದು. ವೆರಿ ಇಂಪಾರ್ಟೆಂಟ್ ಒಂದು ನಾನು ಟಿಪ್ಸನ್ನು ಹೇಳ್ತೀನಿ. ಆ ಟಿಪ್ಸನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಈಗ ಬಿಸ್ನೆಸ್ ಅಂತ ಅಂದರೆ ಆಲ್ ಆಫ್ ಯು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಈಗ ಗಾಡಿನಲ್ಲಿ, ಆಟೋದಲ್ಲಿ ಊಟ ತಿಂಡಿನ ಮಾಡ್ತಕ್ಕಂಥದ್ದಾಗಿರ್ಬೋದು, ಪಾನಿಪುರಿ ಗೋಬಿ ಆಗಿರ್ಬೋದು, ಮತ್ತು ಯಾವುದೇ ಒಂದು ದೊಡ್ಡ ಒಂದು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು, ಇಂಥದ್ದು ಅಂತಲ್ಲ, ಯಾವುದೇ ಒಂದು ಚಿಕ್ಕ ಬಿಸ್ನೆಸ್, ಒಂದು ಸೊಪ್ಪು ತರಕಾರಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಎನಿ ಒನ್ ಈ ಪ್ರಪಂಚದಲ್ಲಿ ಯಾವ್ಯಾವ ಬಿಸ್ನೆಸ್ ಇದೆ ಆ ಬಿಸ್ನೆಸ್ಗಳಿಗೆಲ್ಲವೂ ಕೂಡ ನಾನು ಹೇಳ್ತಕ್ಕಂತಹ ಕೆಲವೊಂದಷ್ಟು ಟಿಪ್ಸ್ಗಳನ್ನ ತುಂಬ ಸ್ಟ್ರಾಂಗ್ ಆಗಿದೆ. ಅಂತಹ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗಿ ಕೂಡ ನಿಮ್ಮ ಬಿಸ್ನೆಸ್ ಕೈ ಹಿಡಿಯುತ್ತೆ ಆ್ಯಂಡ್ ಅಡೆತಡೆಗಳು ಸ್ಟಾಪ್ ಆಗುತ್ತೆ. ನಿಮಗೆ ಜನಾಕರ್ಷಣೆ ಆ್ಯಂಡ್ ಧನಾಕರ್ಷಣೆ ಆಗುತ್ತೆ. ಯಾರು ಕೂಡ ಹೇಳ್ಕೊಡಲ್ಲ ಕಣ್ರಿ. ಇವಾಗ ನಮಗೊಂದು ಬಿಸ್ನೆಸ್ಗೆ ಏನೋ ಒಂದು ಸ್ಟೆಬಿಲಿಟಿನ ಕಾಣಬೇಕು, ನಾವು ಒಂದು ಯಶಸ್ಸನ್ನ ಕಾಣಬೇಕು ಅಂತಂದರೆ ಏನೋ ಒಂದು ನೀವು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಕ್ಕಂಥದ್ದು ಯಾವುದೇ ಒಂದು ದುಡ್ಡು ಖರ್ಚಾಗ್ತಕ್ಕಂಥದ್ದಲ್ಲ. ಜಸ್ಟ್ ಈ ಒಂದು ನಾವು ಒಡನಾಟದಲ್ಲಿ ಏನೇನು ನಾವು ಮಾಡ್ತಾ ಇರ್ತೀವಿ ಅಂತಹದ್ರಲ್ಲೇ ನಾವು ಒಂದೊಳ್ಳೆ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಕ್ಕಂತಹ ಟಿಪ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ರೆಮಿಡೀಸ್ ಕಡೆ ಹೋಗೋಣ. ಫಸ್ಟು ರೆಮಿಡಿ ಬಂದು ಒಂದು ಬಿಳಿ ಪಟಕ ಆಲಮ್ ಅಂತ ಬರುತ್ತೆ. ಇದು ಜಸ್ಟ್ ಒಂದು 20 ರೂಪಾಯಿಂದ 30 ರೂಪಾಯಿ ಸಿಗುತ್ತೆ. ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲಿ ಕೇಳಿದ್ರು ಕೂಡ ಇದಕ್ಕೆ ಸೈಜ್ ಇಲ್ಲ, ಬಿಳಿಗಿರುತ್ತೆ, ಒಂದು ಸ್ವಲ್ಪ ದಪ್ಪ ಇರುತ್ತೆ, ಶೇಪ್ ಅಂತ ಏನಿರಲ್ಲ. ಇದನ್ನು ಶುಕ್ರವಾರ ತಗೊಂಡು ಬಂದು ನಿಮ್ಮ ಬಿಸ್ನೆಸ್ ಎಲ್ಲಿ ನೀವು ಬಿಸ್ನೆಸ್ ಮಾಡ್ತಿರ್ತೀರಾ ಆ ಬಿಸ್ನೆಸ್ ಕ್ಯಾಶ್ ಬಾಕ್ಸಲ್ಲಾಗಿರ್ಬೋದು, ಅಥವಾ ನೀವು ಬಿಸ್ನೆಸ್ಗೆ ಎಂಟ್ರಿ ಕೊಡ್ತೀರಲ್ಲ ಆ ಎಂಟ್ರಿ ಮೇಲ್ಗಡೆ ಅದನ್ನು ಬಿಳಿ ಬಟ್ಟೆನಲ್ಲಿ ಅಥವಾ ಕೆಂಪು ಬಟ್ಟೆನಲ್ಲಿ ಚೆನ್ನಾಗಿ ಕಟ್ಟಿ ಅದಕ್ಕೆ ಅರಿಶಿನ, ಕುಂಕುಮ, ಊದ್ಬತ್ತಿ ಎಲ್ಲ ಚೆನ್ನಾಗಿ ತೋರಿಸಿ ಅದನ್ನು ನೀವು ಪೂಜೆ ಮಾಡಿ ಅದನ್ನು ನೀವು ಇಟ್ಕೊಳ್ಳೋದ್ರಿಂದ ಎಕ್ಸಲೆಂಟ್ ರಿಸಲ್ಟ್. ನಿಜವಾಗ್ಲೂ ಹೇಳ್ತೀನಿ, ನಾನು ಮಾತು ಕೊಡ್ತೀನಿ. ಯಾಕಂದರೆ ನಾನು ಇಲ್ಲಿ ಸಾಕಷ್ಟು ವಿಷಯಗಳನ್ನ ಏನು ನಿಮಗೆ ದೊಡ್ಡ ಸಾಧ್ಯ ಆಗ್ತಿರ್ತಕ್ಕಂಥ ದುಡ್ಡನ್ನು ತಗೊಂಡು ನಾವು ಅದನ್ನು ತೊಗೊಂಡು ಬಂದು ಪೂಜೆ ಮಾಡ್ತಕ್ಕಂಥ ಅದನ್ನು ದುಡ್ಡನ್ನೇ ಕೊಟ್ಟು ನಾವು ಪೂಜೆ ಮಾಡೋದ್ರಿಂದ ನಮಗೆ ಬರ್ತಕ್ಕಂತಹ ಆಕರ್ಷಣೆ ಏನಿರುತ್ತೆ ಸೊ ಅಲ್ವಾ. ಹಾಗಾಗಿ ಜಸ್ಟ್ ಒಂದು 20 ರೂಪಾಯಿಂದ 30 ರೂಪಾಯಿವರೆಗೆ ಸಿಗ್ತಕ್ಕಂತಹ ಆ ಒಂದು ಗ್ರಂಥಿಕೆ ಅಂಗಡಿನಲ್ಲಿ ಆಲಂ ಬಿಳಿ ಪಟಕ ಅಂತ ಬರುತ್ತೆ. ಅದನ್ನು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆನಲ್ಲಿ ಸುತ್ತಿ ಅರಿಶಿನ, ಕುಂಕುಮ, ಗಂಧದ ಕಡ್ಡಿ ಎಲ್ಲ ಊದ್ಬತ್ತಿ ಎಲ್ಲ ಚೆನ್ನಾಗಿ ತೋರಿಸಿ ನೀವು ಒಂದು ಆಟೋದಲ್ಲಿ ಆ ಒಂದು ಊಟ ತಿಂಡಿ ಮಾಡ್ತಾ ಇದ್ದೀರಾ, ಅಥವಾ ಒಂದು ಸೊಪ್ಪು ತರಕಾರಿ ಮಾಡ್ತಿದ್ದೀರಾ, ಅಥವಾ ಒಂದು ಗೋಬಿ ಪಾನಿಪುರಿ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಅದನ್ನು ಕಟ್ಟಿ ಪೂಜೆ ಮಾಡ್ತಕ್ಕಂಥದ್ದು ಮಾಡ್ತಾ ಬಂದರೆ ಎಕ್ಸಲೆಂಟ್ ರಿಸಲ್ಟ್ನ ನಿಮಗೆ ಅಡೆತಡೆ, ಕೈಯಲ್ಲಿ ದುಡ್ಡು ನಿಲ್ತಾ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಸೊಲ್ಯೂಷನ್ಸ್ಗೆ ಒಂದು ಪರಿಹಾರ ಸಿಕ್ಕಂಗಾಗುತ್ತೆ. ಸೊ ಹಾಗಾಗಿ ಈ ಒಂದು ರೆಮಿಡಿನ ಮಾಡಿ. ಮತ್ತೆ ಇನ್ನು ಹೇಳ್ತಕ್ಕಂಥ ಕೆಲವೊಂದಷ್ಟು ರೆಮಿಡೀಸ್ನ ಇದನ್ನು ಬಿಸ್ನೆಸ್ ಮಾಡ್ತಕ್ಕಂಥವರೇ ಮಾಡಬೇಕು ಅಂತ ಏನಿಲ್ಲ, ಮನೇಲೂ ಕೂಡ ಕಟ್ಕೊಳ್ಬೋದು. ಮನೆಯಲ್ಲಿ ಕೆಲವೊಂದಷ್ಟು ದೃಷ್ಟಿ ದೋಷ ಆಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಕಾನ್ಸಂಟ್ರೇಷನ್ ಬರ್ದಿರ್ತಕ್ಕಂತಹ ವಿಚಾರಕ್ಕಾಗಿರ್ಬೋದು, ಇದನ್ನು ಮನೆಗೂ ಕೂಡ ಶುಕ್ರವಾರದಂದು ತಗೊಬಂದು ನೀವು ಕಟ್ಟಿದ್ರೆ ಒಂದು ಒಳ್ಳೆ ಎಕ್ಸಲೆಂಟ್ ರಿಸಲ್ಟ್ನ ನೀವು ನೋಡ್ತೀರಾ. ನೆಕ್ಸ್ಟು ಇನ್ನು ಹಲವಷ್ಟು ರೆಮಿಡೀಸ್ನ ಹೇಳ್ತೀನಿ, ದಯವಿಟ್ಟು ಒಂದು ಗಮನ ಇಟ್ಟು ಲಾಸ್ಟ್ವರೆಗೆ ನೋಡಿ ಅಂತ ಹೇಳ್ತಾ, ನೆಕ್ಸ್ಟು ಎರಡನೇದು, ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಅಥವಾ ನಿಮ್ಗೇನಾದರೂ ಒಂದು ಕಪ್ಪು ನಾಯಿ
ನಾಯಿ ಕಾಣಿಸ್ತು ಅಂತ ಅಂದರೆ ಅದಕ್ಕೆ ಒಂದು ಚಪಾತಿನ ಕೊಡ್ತಕ್ಕಂಥದ್ದು. ಕಪ್ಪು ಅಂತಂದರೆ ಶನಿ ಅಂತಲೇ ಹೇಳ್ತೀವಿ. ಸೊ ಆ ಶನಿವಾರನೇ ಡೈಲಿ ಕೊಡಬೇಕಂತ ಏನಿಲ್ಲ, ಶನಿವಾರ ನಿಮ್ಗೆ ಸಾಧ್ಯ ಅಷ್ಟು ಹೇಗಿದ್ರೂ ಮನೇಲಿ ಚಪಾತಿಯನ್ನು ಮಾಡೇ ಮಾಡ್ತೀರಾ. ಸೊ ಆ ಚಪಾತಿನ ಒಂದು ಕಪ್ಪು ನಾಯಿಗೆ ಕೊಡಬೇಕಂತ ರೂಲ್ಸ್ ಇದೆ ಅಂತ ಅಲ್ಲ. ಕಪ್ಪು ನಾಯಿ ಏನಾದರೂ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಅಥವಾ ಬೇರೆ ಯಾವುದೇ ನಾಯಿಗಾದರೂ ಕೂಡ ಚಪಾತಿನ ಕೊಡಿ. ಶನಿ ರಾಹುಗೆ ಒಂದು ಖುಷಿ ಆಯಿತು, ಏನಾದರೂ ಕಣ್ ತೆರೀತು ಅಂತ ಅಂದರೆ ನಮಗೆ ಎಕ್ಸಲೆಂಟ್ ಅದೃಷ್ಟವನ್ನು ಕೊಡ್ತಾನೆ. ಶನಿ ನಮ್ಗೆ ಯಾವಾಗಲೂ ಕೆಟ್ಟದನ್ನು ಕಲಿಸೋದಕ್ಕೆ ಬರಲ್ಲ ಕಣ್ರಿ, ಕೆಟ್ಟದನ್ನು ಕೊಡೋದಕ್ಕೆ ಬರಲ್ಲ. ನಾವು ಮಾಡಿದಂತಹ ಪಾಪ ಆಗಿರ್ಬೋದು, ಒಳ್ಳೇದಾಗಿರ್ಬೋದು, ನಮಗೇನೋ ಬಂತು ಅಂದ ತಕ್ಷಣ ನಾವು ತೂಗಾಡ್ತಕ್ಕಂತಹದ್ದು, ಅದನ್ನು ಮತ್ತೆ ಕಿದ್ಕೊಂಡು ಬುದ್ಧಿ ಕಲಿಸಿ ಮತ್ತೆ ವಾಪಸ್ ಕೊಡ್ತಾನೆ. ನಮಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಶನಿ ಬರ್ತಾ ಇರ್ತಾನೆ. ಹಾಗಾಗಿ ಶನಿ ರಾಹು ಖುಷಿ ಆಯಿತು, ಕಣ್ ತೆರೀತು ಅಂತಂದರೆ ಆ ಒಂದು ಎಕ್ಸಲೆಂಟ್ ನಮ್ಮ ಅದೃಷ್ಟ ಓಪನ್ ಆಯಿತು ಅಂತಲೇ ಅರ್ಥ. ನೆಕ್ಸ್ಟ್ ರೆಮಿಡಿ ಬಂದು ಒಂದು ಪ್ರತಿದಿನ ಒಂದು ಬೆಳ್ಳಿ ಕಾಯಿನ್ನ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು, ದೇವ್ರ ಮನೆಯಲ್ಲಾಗಿರ್ಬೋದು, ಒಂದು ಬೆಳ್ಳಿ ಕಾಯಿನ್ ದೇವ್ರ ರೂಪದಲ್ಲಿ ಬರುತ್ತೆ. ಸೊ ಏನು KG ಗಟ್ಟಲೆ ಬೆಳ್ಳಿ ತೊಗೊಂಡು ಬಂದು ಇಡಬೇಕು ಅಂತಲ್ಲ, ಒಂದು ಸಾಧ್ಯ ಆದರೆ ನಿಮಗೆ ಒಂದು ಮೂರ್ತಿಗಳನ್ನ ಇರ್ತಕ್ಕಂತಹದ್ದು, ಅಥವಾ ಸಾಧ್ಯ ಆಗಲಿಲ್ವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಒಂದು ಬೆಳ್ಳಿ ಕಾಯಿನ್ ಚಿಕ್ಕದು, ನಿಮಗೆ ಕೈಲೇ ಎಷ್ಟಾಗುತ್ತೆ ಅಷ್ಟು ಒಂದು ಬೆಳ್ಳಿ ಕಾಯಿನ್ನ ತಂದು ಪೂಜೆ ಮಾಡ್ತಕ್ಕಂಥದ್ರಿಂದ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ, ಮನೆಯಲ್ಲಿ ಒಂದು ಎಕ್ಸಲೆಂಟ್ ಸ್ಟೆಬಿಲಿಟಿ ಅನ್ನೋದು ಕಾಣಿಸುತ್ತೆ. ನೆಕ್ಸ್ಟು ಪ್ರತಿದಿನ ಬೆಳಿಗ್ಗೆ ಒಂದು ಸೂರ್ಯ ನಮಸ್ಕಾರ ಮಾಡ್ತಕ್ಕಂತಹದ್ದು, ಆ ಸೂರ್ಯನ ಕಿರಣಗಳು ನಮಗೆ ಬೀಳ್ತಕ್ಕಂತಹದ್ದು, ಈ ಒಂದು ಆರ್ಗೆ ಕೊಡ್ತಕ್ಕಂಥದ್ದು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಈ ಒಂದು ತಾಮ್ರದ ಚೊಂಬಿಗೆ ಒಂದು ಒಣಮೆಣಸಿನಕಾಯಿ ಬೀಜ ಇರುತ್ತಲ್ಲ, ಅದನ್ನು ಇಟ್ಕೊಂಡು ಸೂರ್ಯನ ಎದುರುಗಡೆ ಒಂದು ಆರ್ಗೆ ಕೊಡ್ತಕ್ಕಂಥದ್ದು. ಇದನ್ನು ಮಕ್ಕಳಿಗೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಅಂದವರು ಕೂಡ ಮಕ್ಕಳ ಕೈಯಲ್ಲಿ ಮಾಡಿಸ್ಬೋದು. ಪ್ರತಿದಿನ ಆ ಒಂದು ಬಿಸಿಲಿನ ಕಿರಣಗಳು ನಮ್ಮ ಮೈ ಮೇಲೆ ಬೀಳಬೇಕು, ಆ ಆಕರ್ಷಣೆ ನಮ್ಮತ್ತ ಅಟ್ರಾಕ್ಟ್ ಆಗಬೇಕು. ಮತ್ತು ಆ ಒಂದು ಆರ್ಗೆ ಕೊಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಕಿರಿಕಿರಿ, ನೆಗೆಟಿವ್ಸ್ ಮತ್ತು ಒಂದು ಸ್ಟೆಬಿಲಿಟಿ ಕಾಣ್ತಕ್ಕಂತಹದ್ದು ವ್ಯವಹಾರದಲ್ಲಿ ನಾವು ಕಾಣ್ಬೋದು. ನೆಕ್ಸ್ಟು ಒಂದು ಶನಿವಾರ ಪ್ರತಿ ಶನಿವಾರ ಆದರೂ ಓಕೆ, ಇಲ್ಲ ನಿಮಗೆ ಯಾವಾಗ ಶನಿವಾರ ಆಗುತ್ತೆ ಆವಾಗ ಒಂದು ಸಾಸಿವೆ ಎಣ್ಣೆ ಬರುತ್ತೆ ಗೊತ್ತಾ, ಆ ಸಾಸಿವೆ ಎಣ್ಣೆನ ಮಣ್ಣಿನ ದೀಪದಲ್ಲಿ ಅರಳಿ ಮರದ ಪಕ್ಕ ಆ ಒಂದು ಸಂಜೆ 6 ಗಂಟೆ ಸಮಯದಲ್ಲಿ ಪ್ರತಿ ಶನಿವಾರ ಹಚ್ಬಿಟ್ಟು 3 ಸುತ್ತು ಹಾಕಿ ಬಂದುಬಿಡಿ. ಆವಾಗ ಒಂದು ಆ ಶನಿ ರಾಹುಗೆ ಒಂದು ಒಳ್ಳೆ ಖುಷಿನ ಕೊಟ್ಟಂಗಾಗುತ್ತೆ. ಆ್ಯಂಡ್ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನೆಲ್ಲ ತೆಗೆದಾಕಿ ಒಂದು ಒಳ್ಳೆ ಸ್ಟೆಬಿಲಿಟಿನ ಕಾಣ್ತಕ್ಕಂಥದ್ದಾಗಿರ್ಬೋದು, ನಮ್ಮಲ್ಲಿ ಒಂದು ಎಲ್ಲವನ್ನು ಜನಾಕರ್ಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ನಮ್ಮ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು, ನಮ್ಮ ಮನೆಯಲ್ಲಿ ಕುಟುಂಬದಲ್ಲಾಗಿರ್ಬೋದು, ಯಾವುದೇ ರೀತಿ ಕಿರಿಕಿರಿ ಇಲ್ಲದೆ ಇರತಕ್ಕಂತಹ ಒಂದು ಬದುಕನ್ನು ನಡೆಸೋದಕ್ಕೆ ಈ ಒಂದು ಸಾಸಿವೆ ಎಣ್ಣೆ ಕೇಳಿದ್ರೆ ಸಿಗುತ್ತೆ. ಮಣ್ಣಿನ ದೀಪ ಇದ್ದೇ ಇರುತ್ತೆ. ಆ ಮಣ್ಣಿನ ದೀಪವನ್ನು ಸಂಜೆ 6 ಗಂಟೆ ಟೈಮಲ್ಲಿ ಹಚ್ಬಿಟ್ಟು ಒಂದು 3 ಸುತ್ತು ಹಾಕಿ ಬಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ಟೆಬಿಲಿಟಿನ ಕಾಣೋದಕ್ಕೆ ವ್ಯಾಪಾರ ಸ್ಥಳದಲ್ಲಿ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬಂದು ಈ ಒಂದು ವ್ಯಾಪಾರ ವೃದ್ಧಿ ಯಂತ್ರ ಅಂತ ಬರುತ್ತೆ, ಶ್ರೀ ಯಂತ್ರ ಅಂತ ಬರುತ್ತೆ. ಈ ಒಂದು ಇಂಪ್ರೂವ್ಮೆಂಟ್ ಕಾಣುತ್ತೆ. ಈ ವ್ಯಾಪಾರ ವೃದ್ಧಿ ಯಂತ್ರನಾರು ಆಗಿರ್ಬೋದು, ನಿಮಗೆ ಕೇಳಿದ್ರೆ ಗಂತಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಮತ್ತು ಶ್ರೀ ಯಂತ್ರ ಆಗಿರ್ಬೋದು, ಇಂತಹವುಗಳನ್ನ ತೊಗೊಂಬಂದು ನೀವು ಪೂಜೆ ಮಾಡೋದ್ರಿಂದ ಒಂದು ಒಳ್ಳೆ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ನ ಕಾಣ್ಬೋದು, ಒಂದು ಸ್ಟೆಬಿಲಿಟಿನ ಕಾಣ್ಬೋದು. ಒಂದು ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಯಾವುದೇ ಒಂದು ಮಕ್ಕಳಿಗೆ ಓದಲಿಕ್ಕೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು, ಮನೆಯಲ್ಲಿ ಎಷ್ಟೇ ದುಡ್ಡನ್ನು ದುಡ್ಕೊಂಡು ತೊಗೊಂಡು ಬಂದ್ರೂ ಕೂಡ ಆ ದುಡ್ಡು ಮನೆಯಲ್ಲಿ ನಿಲ್ತಾ ಇಲ್ಲ ಅಂದ್ರೂ ಕೂಡ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಏನಾದರೂ ನಿಮಗೆ ಸ್ಟ್ರಗಲ್ ಆಗ್ತಾ ಇದೆ ಲೈಫಲ್ಲಿ, ನನಗೇನೋ ಮಾಡೋಕ್ಕೆ ಹೋಗ್ತೀನಿ, ತುಂಬ ಕಷ್ಟ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಈ ದುರ್ಗಾ ಸಹಸ್ರನಾಮ ಹೇಳೋದ್ರಿಂದ ನಿಮ್ಮ ಎಲ್ಲ ಒಂದು ಸ್ಟ್ರಗಲ್ನೆಸ್ಸು, ಒಂದು ಆ್ಯಂಗ್ಸೈಟಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ದುರ್ಗಾ ಸಹಸ್ರನಾಮವನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ಆ್ಯಂಡ್ ಮನೆಯಲ್ಲಾಗಿರಬಹುದು. ನೀವು ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊತೀರಾ ಅಥವಾ ಜೋರಾದ ಸೌಂಡ್ ಕೇಳಿಸ್ಕೊತೀರಾ, ಈ ಪ್ರತಿ ಒಂದು ದುರ್ಗಾ ಸಹಸ್ರನಾಮವನ್ನು ನೀವು ಕೇಳಿಸ್ಕೊಳ್ಳೋದ್ರಿಂದ ನಿಮ್ಮ ವ್ಯಾಪಾರ ವೃದ್ಧಿ ಆಗುತ್ತೆ ಆ್ಯಂಡ್ ನಿಮ್ಮಲ್ಲಿರ್ತಕ್ಕಂಥ ಒಂದು ಎಲ್ಲ ಸ್ಟೆಬಿಲಿಟಿ ನಿಮ್ಮಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ. ನೆಕ್ಸ್ಟು ಏನಾದರೂ ನಿಮಗೆ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ, ಏನಾದರೂ ನಿಮಗೆ ಕಿರಿಕಿರಿ ಆಗ್ತಾ ಇದೆ, ಯಾವುದಕ್ಕೆ ಒಂದು ಹೋದ್ರೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ಏನೇ ಒಂದು ಕೆಲಸ ನಮಗೆ ಸ್ಟೆಬಿಲಿಟಿ ಸಿಗ್ತಾ ಇಲ್ಲ ಅಂತಂದರೆ ಬೆಣ್ಣೆ ಅಂತ ಬರುತ್ತೆ, ಚಿಕ್ಕ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಅದನ್ನು 5 ಪ್ಯಾಕೆಟ್ನ ಈ ಹನುಮಾನ್ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು. ನಾವು ಪ್ರತಿ ಶನಿವಾರ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೂ ನಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಒಂದು 5 ಪ್ಯಾಕೆಟ್ನ ಒಂದು ಒಂದು ಆಂಜನೇಯನ ದೇವಸ್ಥಾನ ಏನಿರುತ್ತೆ ಅವರಿಗೆ ಕೊಡ್ತಕ್ಕಂಥದ್ದನ್ನು ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಕಿರಿಕಿರಿ ಹೋಗಿ ವೈಮನಸ್ಸು
ಹೋಗಿ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ್ತಕ್ಕಂತಹ ಒಂದು ಸಿಚುವೇಶನ್ನ ನಾವು ಮಾಡ್ಕೊಳ್ತೀವಿ. ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಯಿತು ಅಂತಂದರೆ ಹೊಸದನ್ನು ಕಲಿಯೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಹೊಸದನ್ನು ಕಲಿತು ಅಂತಂದರೆ ಲೈಫಲ್ಲಿ ನಾವು ಯಾವ ಕ್ಷೇತ್ರದಲ್ಲಿ ಯಾವ ಸೋರ್ಸ್ನ ತೊಗೊಂಡು ಏನೇನು ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಒಂದು ಸ್ಟೆಬಿಲಿಟಿಗೆ ಬರ್ತಕ್ಕಂಥದ್ದಾಗಿರ್ಬೋದು. ಮತ್ತು ನೆಕ್ಸ್ಟ್ ಬಂದರೆ ಈ ಪರಿಶುದ್ಧವಾಗಿರ್ತಕ್ಕಂತಹ ಒಂದು ನೆಕ್ಸ್ಟು ಒಂದು ನಾವು ಏನೇ ಒಂದು ಕೆಲಸ ಮಾಡಲಿ ಸ್ನೇಹಿತರೆ, ನಾವು ನಾವು ವ್ಯಾಪಾರಸ್ಥಳಾಗಿರ್ಬೋದು, ನಾವಿರ್ಬೋದು, ಇವತ್ತಿನ ಟೆಕ್ನಾಲಜಿ ಕಾಲದಲ್ಲಿ ನೀಟ್ನೆಸ್ ಅನ್ನೋದು ಇರಬೇಕು. ನಾವು ಯಾರೋ ಒಬ್ಬ ಕಸ್ಟಮರ್ ನಮ್ಮ ಬಿಸ್ನೆಸ್ ಸ್ಪಾಟ್ಗೆ ಬಂದ ಅಂತಂದರೆ ಅಲ್ಲೊಂದು ನೀಟ್ನೆಸ್, ಆ ಒಂದು ನೀಟ್ನೆಸ್ ಅಟ್ರಾಕ್ಷನ್ ಆಗಬೇಕು ಆ ವ್ಯಕ್ತಿಗೆ. ಯಪ್ಪ ಎಷ್ಟು ನೀಟ್ನೆಸ್ ಆಗಿದ್ದಾರೆ ಆ್ಯಂಡ್ ಎಷ್ಟು ವ್ಯಕ್ತಿ ಪರ್ಸ್ನಾಲಿಟಿ ಆಗಿದ್ದಾರಲ್ವಾ ಅಂತಾರೆ. ನೀವು ಇರ್ತಕ್ಕಂಥ ವ್ಯಾಪಾರ ಸ್ಥಳ ಆಗಿರ್ಬೋದು, ಮನೆ ಆಗಿರ್ಬೋದು, ತುಂಬ ನೀಟಾಗಿ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಪ್ರಪಂಚದಲ್ಲಿ ಇವತ್ತು ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಅದನ್ನು ಅಲಂಕಾರ ಮಾಡ್ತಕ್ಕಂಥದ್ದಲ್ಲ, ಇದ್ದಷ್ಟಿಗೆ ನೀಟಾಗಿ ಸ್ವಚ್ಛವಾಗಿ ಒಂದು ಒಳ್ಳೆ ಪರ್ಫ್ಯೂಮ್ನ ಒಂದು ಸುವಾಸನೆ ಬರ್ತಕ್ಕಂತಹ ಪರಿಮಳವನ್ನು ಬೀರಿಸ್ತಕ್ಕಂಥದ್ದು. ನಾವು ಡೈಲಿ ಹೊಸ ಬಟ್ಟೆನೇ ಹಾಕೋಬೇಕು ಅಂತ ಏನಿಲ್ಲ, ಇರ್ತಕ್ಕಂತಹ ಬಟ್ಟೆನೇ ನೀಟಾಗಿ ಒಗೆದು ಅದನ್ನು ನಾವು ಪ್ರತಿನಿತ್ಯ ಸ್ನಾನ ಶುಚಿ ಆದ ನಂತರ ಒಂದು ಒಳ್ಳೆ ನೀಟಾಗಿ ಬಟ್ಟೆ ಹಾಕೊಳ್ತಕ್ಕಂಥದ್ದು, ಆ ಜಾಗವನ್ನು ನೀಟಾಗಿ ಹಾಕೊಳ್ತಕ್ಕಂಥದ್ದು ಇರೋದ್ರಿಂದ ನೀವೇ ಗಮನಿಸಿ. ನಾವು ಮನೇಲಾಗಿರ್ಬೋದು ಅಥವಾ ಒಂದು ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು, ಮನೆಯೆಲ್ಲ ಇದ್ದಂತಹ ವಸ್ತುಗಳು ಅಲ್ಲಲ್ಲಿ ಬಿದ್ದಿರುತ್ತೆ ಅಥವಾ ನಾವು ಒಂದು ನೀಟ್ನೆಸ್ ಆಗಿರಲ್ಲ ಅಂದರೆ ಎಷ್ಟು ಒಂದು ಇರಿಟೇಷನ್ ಆಗ್ತಾ ಇರುತ್ತಲ್ವ. ಅದೇ ನಾವು ಇರ್ತಕ್ಕಂತಹ ವ್ಯಾಪಾರ ಮಾಡ್ತಕ್ಕಂತಹ ಸ್ಥಳಗಳಾಗಿರ್ಬೋದು ಅಥವಾ ನಾವು ಒಂದು ಪರ್ಸ್ನಾಲಿಟಿ ಡೆವಲಪ್ ಆಗಿರ್ಬೋದು, ಎಲ್ಲವೂ ನೀಟ್ನೆಸ್ ಆಗಿದ್ದಾಗ ನಮಗೆ ಒಂಥರ ಅಟ್ರಾಕ್ಷನ್ ಆಗುತ್ತೆ. ಬೇರೊಬ್ಬ ವ್ಯಕ್ತಿಗೂ ಕೂಡ ಎಷ್ಟು ಪರ್ಸ್ನಾಲಿಟಿ ಆಗಿದ್ದಾರೆ ವ್ಯಕ್ತಿ ಇದ್ದರೆ ಈ ರೀತಿ ಇರಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಹಾಗೆ ನಮ್ಮ ಮನಸ್ಸು ಕಾಮ್ ಆಗಿರುತ್ತೆ, ಎಲ್ಲ ಧನಾಕರ್ಷಣೆ ಆ್ಯಂಡ್ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಈ ಶುಕ್ರನ ಕೃಪೆ ಸಿಗುತ್ತೆ ನೀಟಾಗಿ ಇಟ್ಕೊಳ್ಳೋದ್ರಿಂದ. ಈ ಶುಕ್ರಕ್ಕೆ ಯಾಕಂದರೆ ಲಕ್ಷ್ಮಿ ನಿಮಗೆ ಗೊತ್ತಲ್ವಾ, ಶುಕ್ರನ ಕೃಪೆ ಸಿಗುತ್ತೆ. ನಾವು ಎಷ್ಟು ನೀಟಾಗಿರ್ತೀವಿ ಅಷ್ಟು ನಾವು ಲಕ್ಷ್ಮಿನ ನಾವು ಸೇಳ್ಕೊಳ್ತಕ್ಕಂಥದ್ದು ಕೂಡ ನಾವು ಫಸ್ಟೇ ಹೇಳ್ತೀವಿ ಅಲ್ವಾ, ದೇವರು ಬಡತನ ಕೊಟ್ಟರು ಕೂಡ ಕೊಳ್ತನ ಕೊಟ್ಟಿರಲ್ಲ ಅಂತ. ಹಾಗಾಗಿ ನಮಗೆ ಬಡತನ ದೇವ್ರು ಕೊಟ್ಟಿದ್ದಾನೆ, ಇದ್ದಷ್ಟಕ್ಕೆ ನಾವು ನೀಟಾಗಿರೋಣ. ಸೊ ಇಂದಿಷ್ಟು ಇಂಪಾರ್ಟೆಂಟಾಗಿ ಒಂದು ಬಿಳಿ ಪಟಕ ಅಂತ ಆಲಮ್ ಅಂತ ಏನಿದೆ ಅದನ್ನು ತೊಗೊಂಡು ಬಂದು ಕಟ್ಟಿ, ನೀವಿರ್ತಕ್ಕಂಥ ಮನೇಲಾಗಿರ್ಬೋದು, ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಪ್ಲೇಸ್ಗಳಲ್ಲಾಗಿ ಆಗಿರ್ಬೋದು, ಅದನ್ನು ಪೂಜೆ ಮಾಡೋದ್ರಿಂದ ನಿಮ್ಗೆ ಒಂದೊಳ್ಳೆ ಸ್ಟೆಬಿಲಿಟಿನ ಕಾಣ್ತೀರಾ. ಮತ್ತು ಸಾಸಿವೆ ಎಣ್ಣೆನ ಅರಳಿ ಮರದ ಬುಡದ ಬದಿ ಹಚ್ಚಿ ಬರೋದ್ರಿಂದ ನಿಮ್ಗೊಂದೊಳ್ಳೆ ಸ್ಟೆಬಿಲಿಟಿನ ಕಾಣ್ತೀರಾ ವ್ಯವಹಾರದಲ್ಲಿ. ನೀವಿಷ್ಟು ಒಂದು ರೆಮಿಡೀಸ್ಗಳನ್ನ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡು ಆ್ಯಂಡ್ ಸಾಧ್ಯವಾದರೆ ಎಲ್ಲವನ್ನ ಮಾಡಿ, ನಾನೇನು ಹೆಚ್ಚಿನದಾಗಿ ದುಡ್ಡನ್ನು ಕೊಟ್ಟು ಅಟ್ರಾಕ್ಷನ್ ಮಾಡ್ತಕ್ಕಂತಹದ್ದನ್ನು ನಾನು ಹೇಳಿಲ್ಲ. ನಿಮ್ಮ ಮನೆಯಲ್ಲಿ ನಿಮಗೆ ಸಾಧ್ಯವಾದಷ್ಟು ಬಹುತೇಕ ಆಲ್ಮೋಸ್ಟ್ ಜನರಿಗೆ ಏನು ಬದುಕಕ್ಕೆ ಜೀವನ ಇದೆ ಅದಷ್ಟರಲ್ಲೇ ನಾನು ರೆಮಿಡೀಸ್ನ ಹೇಳಿರೋದು. ಆದಷ್ಟು ಎಲ್ಲವನ್ನ ಮಾಡಲಿಕ್ಕೆ ಪ್ರಯತ್ನ ಪಡಿ. ಅದಾಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಈ ಬಿಳಿ ಪಟಕ ಏನಿದೆ ಅದನ್ನು ತಗೊಂಡು ಬಂದು ಕಟ್ಟಿ ಪೂಜೆ ಮಾಡೋದಾಗಿರ್ಬೋದು, ಈ ಸಾಸಿವೆ ಎಣ್ಣೆ ಆಗಿರ್ಬೋದು, ಈ ಸೂರ್ಯ ನಮಸ್ಕಾರ ಆಗಿರಬಹುದು, ಈ ರೀತಿ ಎಲ್ಲವನ್ನ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ಟೆಬಿಲಿಟಿನ ಕಾಣ್ತೀರಾ. ಒಂದು ಕಿರಿಕಿರಿ ಹೋಗುತ್ತೆ, ಮೈಂಡ್ ತುಂಬ ಕಾಮ್ ಆಗಿರುತ್ತೆ ಆ್ಯಂಡ್ ಅಷ್ಟು ಒಂದು ಅಟ್ರಾಕ್ಷನ್ ಆಗ್ತಕ್ಕಂಥ ನಮ್ಮ ಒಂದು ಪರ್ಸ್ನಾಲಿಟಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಆಗ ನಮ್ಮ ಮೈಂಡು ಕೂಡ ಯಾವುದೇ ರೀತಿ ಆಂಗ್ಸೈಟಿ ಇರಲ್ಲ ಆ್ಯಂಡ್ ಯಾವುದೇ ಕೂಡ ಸ್ಟ್ರೆಸ್ ಇರಲ್ಲ. ಹಾಗಾಗಿ ಇಷ್ಟನ್ನು ಕೂಡ ನೀವು ಫಾಲೋಅಪ್ ಮಾಡಿದ್ರೆ ಒಂದು ಒಳ್ಳೆ ಎಕ್ಸಲೆಂಟ್ ರಿಸಲ್ಟ್ನ ನೀವು ಕಾಣ್ತೀರಾ. ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಅಡೆತಡೆ ಆಗಲ್ಲ, ನಿಮ್ಮ ದುಡ್ಡು ಹಿಡಿತಕ್ಕೆ ಸಿಗುತ್ತೆ ಆ್ಯಂಡ್ ಎಷ್ಟು ದುಡ್ಡನ್ನು ಯಾವುದಕ್ಕೆ ಖರ್ಚು ಆ್ಯಂಡ್ ಲಿಮಿಟ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಮನವರಿಕೆ ಆಗುತ್ತೆ ಅಂತ ಹೇಳ್ತಾ, ಈ ಎಪಿಸೋಡ್ ರೆಮಿಡಿ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರು ಫ್ರೀಯಾಗಿ ಹೇಳಲ್ಲ ಕಣ್ರಿ, ಸಿಗ್ತಕ್ಕಂತಹ ವಿಷಯಗಳನ್ನ ನಮ್ಮ ದಿನನಿತ್ಯ ನಾವು ಅನುಸರಿಸಿದ್ದೇ ಆದಲ್ಲಿ ಲೈಫಲ್ಲಿ ನಮ್ಗೆ ಏನು ಬೇಕೋ ಅದನ್ನು ನಮಗೆ ಕ್ಯಾಪ್ಚರ್ ಮಾಡ್ತಕ್ಕಂತಹ ಒಂದು ಶಕ್ತಿ ಎಬಿಲಿಟಿನ ನಾವು ಬೆಳೆಸ್ಕೊಳ್ತಕ್ಕಂತಹದ್ದು ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ, ದಯವಿಟ್ಟು ಇಂತಹ ಅತ್ಯುತ್ತಮವಾದಂತಹ ಕಂಟೆಂಟ್ನೊಂದಿಗೆ ನಿಮ್ಮ ಪ್ರತಿನಿತ್ಯ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.